ಶ್ರೀ ಶಂಕರಾಚಾರ್ಯರ ಹಾಗೂ ಮಹರ್ಷಿ ಭಗೀರಥ ದಿನಾಂಕ 21 ಹಾಗೂ 23ರಂದು ಜರುಗಲಿರುವ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆ ಗಂಗಾವತಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಶುಕ್ರವಾರದಂದು ಗ್ರೇಡ್ 2 ತಹಶೀಲ್ದಾರ್ ಆದ ಮಹಂತೇಶ್ ಗೌಡ ಅಧ್ಯಕ್ಷತೆಯಲ್ಲಿ ಶ್ರೀ ಶಂಕರಾಚಾರ್ಯರ ಹಾಗೂ ಮಹರ್ಷಿ ಶ್ರೀ ಭಗೀರಥ ಜಯಂತ್ಯೋತ್ಸವದ ಪ್ರಯುಕ್ತ ಪೂರ್ವಭಾವಿ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರರು ಮಾತನಾಡಿ, ವಿಶ್ವ ದಾರ್ಶನಿಕ ದಿನಾಚರಣೆಯನ್ನು ಶ್ರೀ ಶಂಕರಾಚಾರ್ಯರ ಜಯಂತ್ಯೋತ್ಸವವನ್ನು ದಿನಾಂಕ 21ರಂದು ದೇಶಾದ್ಯಂತ ಆಚರಿಸಲಾಗುತ್ತಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಪ್ರತಿಯೊಂದು ಇಲಾಖೆಗಳಲ್ಲಿ ಆಚರಣೆಗೆ ಮುಂದಾಗಬೇಕೆಂದು ತಿಳಿಸಿದರು. ಶಂಕರ್ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ, ಪ್ರತಿಯೊಂದು ಇಲಾಖೆಗಳಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತ್ಯೋತ್ಸವವನ್ನು ಆಚರಿಸಲು ಕಟ್ಟುನಿಟ್ಟಿನ ಆದೇಶ ನೀಡಬೇಕು. ಶ್ರೀ ಶಂಕರಾಚಾರ್ಯರ ಭಾವಚಿತ್ರ ಶ್ರೀಮಠದಲ್ಲಿ ಲಭ್ಯವಿದ್ದು, ಅವಶ್ಯಕತೆ ಹೊಂದಿದ ಇಲಾಖೆಗಳಿಗೆ ಬೇಕಾದಲ್ಲಿ ಉಚಿತವಾಗಿ ಕಲ್ಪಿಸಲಾಗುವುದೆಂದು ತಿಳಿಸುತ್ತಾ, ಶ್ರೀ ಶಂಕರಾಚಾರ್ಯರ ವೃತ್ತ ನಿರ್ಮಾಣಕ್ಕೆ ನಗರಸಭೆ ಸ್ಥಳಾವಕಾಶವನ್ನು ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ತಹಶೀಲ್ದಾರರು ನಗರಸಭೆಯ ಅಧಿಕಾರಿಗಳಿಗೆ ಸ್ಥಳಾವಕಾಶಕ್ಕೆ ಮುಂದಾಗಬೇಕೆಂದು ತಿಳಿಸಿದರು. ಇದೇ ಮಾದರಿಯಲ್ಲಿ ಇದೇ ಸಂದರ್ಭದಲ್ಲಿ ದಿನಾಂಕ 23ರಂದು ಜರುಗಲಿರುವ ಮಹರ್ಷಿ ಭಗೀರಥ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಉಪ್ಪಾರ ಸಮಾಜ ಅಧ್ಯಕ್ಷರಾದ ವೆಂಕಟೇಶ್, ಅಮರ್ ಜ್ಯೋತಿ ಸೇರಿದಂತೆ ಮತ್ತಿತರರ ಮುಖಂಡರುಗಳು ಭಗೀರಥ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾದ ಆಚರಣೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಭಯ ಸಮಾಜಗಳ ಮುಖಂಡರುಗಳು ಪಾಲ್ಗೊಂಡಿದ್ದರು. ಪ್ರತಿ ವರ್ಷ ನಾಡಿನ ಈ ಒಂದು ನಾಡಿನಲ್ಲಿ ಬಾಳಿ ಬಳಿಗೆ ಹೋದಂಥ ಹಲವಾರು ಮಹನೀಯರು ಶರಣರ ಸಂತರ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರದ ನಿರ್ದೇಶನದಂತೆ ನಾವು ಸೇರಿ ಆಚರಣೆ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ದಿನಾಂಕ 21/4/2026ರಂದು ಗಂಗಾವತಿ ತಾಲೂಕಿನ ವಿವಿಧ ಇಲಾಖೆಯ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಕೂಡ ಶ್ರೀ ಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಭೆಗೆ ಪೂರ್ವಭಾವಿ ಸಭೆಗೆ ಸಂಬಂಧಪಟ್ಟಂತ ಶ್ರೀ ಶಂಕರಾಚಾರ್ಯ ಜಯಂತಿಯ ಸಮಾಜ ಬಾಂಧವರು ಮತ್ತು ಅಧ್ಯಕ್ಷರು ಸರ್ವಸದಸ್ಯರು ಈ ಒಂದು ತಹಶೀಲ್ದಾರ ಕರೆಗೆ ತಾವೆಲ್ಲರೂ ತಮ್ಮೆಲ್ಲರೂ ಕೂಡ ನಾನು ತಾಲೂಕು ಆಡಳಿತದಿಂದ ಹಾಗೂ ವೈಯಕ್ತಿಕವಾಗಿ ಈ ಒಂದು ಪೂರ್ವಭಾವಿ ಸಭೆಗೆ ಸ್ವಾಗತ ಕೋರುತ್ತಾ, ಅದೇ ರೀತಿ ವಿವಿಧ ಇಲಾಖೆಗಳನ್ನು ಬಂದಂಥ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಎಲ್ಲ ಸರ್ವ ಸದಸ್ಯರು ಕೂಡ ಈ ಒಂದು ಸಭೆಗೆ ಸ್ವಾಗತ ಕೋರುತ್ತಾ, ಪ್ರತಿ ವರ್ಷದಂತೆ ನಾವು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಮಾಜ ಬಾಂಧವರೊಂದಿಗೆ ಶ್ರೀ ಶಂಕರಾಚಾರ್ಯರ ಜಯಂತಿಯ ಭಾವಚಿತ್ರಕ್ಕೆ ಪೂಜೆ ಪುಷ್ಪಾರ್ಚನೆಯೊಂದಿಗೆ ಜಯಂತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತಾ, ಅಂದಿನ ದಿನ ಸಮಾಜ ವತಿಯಿಂದ ತಾವು ಏನಾದರೂ ಖಾಸಗಿ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವನ್ನು ಮಾಡುವ ವಿಚಾರ ಇರ್ತಂತಂದರೆ ಅದಕ್ಕೆ ತಮ್ಮ ಸಲಹೆ ಸೂಚನೆ ಹೇಳಿದರೆ ಸರ್ಕಾರಿ ಇಲಾಖೆಯಿಂದ ನಾವು ಏನು ಎಲ್ಲ ಸಮಾಜದ ಜಯಂತಿಗಳಿಗೆ ಸಹಕಾರ ಕೊಡ್ತೀವಿ, ಅದರ ಜೊತೆ ತಮ್ಮೂ ಕೂಡ ನಾವು ಸಹಕಾರ ಒದಗಿಸಿಕೊಡ್ತೀವಿ ಅಂತ ತಮ್ಮ ಸಲಹೆ ಸೂಚನೆ ಪ್ರತಿ ವರ್ಷವೂ ನಮ್ಮನ್ನು ಪೂರ್ವಭಾವಿಗಳಿಗೆ ನಾಮಕರಣ ಮಾಡಬೇಕಾಗಿ ಮತ್ತು ವಂದನೆಗಳನ್ನು ತಿಳಿಸ್ತಾ, ಈ ಒಂದು ರೀತಿಯನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಹೋದರೆ ಭಾಳ ಚೆನ್ನಾಗಿರ್ತದೆ. ಅದು 2003ನೇ ಇಸ್ವಿಯಿಂದ ನಡೆದಿರುವ ಹಾಗೆ ನಾವು ಪ್ರತಿ ವರ್ಷ ಕೂಡ ಈ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಿರಂತರವಾಗಿ ಗೆಜೆಟ್ ನೋಟಿಫಿಕೇಶನ್ ಆದ ತಕ್ಷಣದಿಂದ ವಿಶ್ವ ದಾರ್ಶನಿಕ ದಿವಸದಂದು ಶಂಕರಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಗೆಜೆಟ್ ನೋಟಿಫಿಕೇಶನ್ ಕೊಟ್ಟಾಗಿಂದ ನಾವು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಒಂದು ಕಂದಾಯ ಇಲಾಖೆಯಿಂದ ಕೂಡ ನಮಗೆ ಸಹಕಾರ ಸಂಪೂರ್ಣ ಸಿಗ್ತಾ ಇದೆ. ಪ್ರತಿ ವರ್ಷ ನಾವು ಸಂತೋಷದಿಂದ ಇಲ್ಲಿ ಬಂದು ಆಚರಣೆ ಮಾಡಿ ಹೋಗ್ತಾ ಇದ್ದೀವಿ. ಆದರೆ ಉಳಿದ ಇಲಾಖೆಗಳಲ್ಲಿ ಯಾವ